ಲೇ ಲೇ ಲಕ್ಷ್ಮಿ ಸಿಟ್ಟಾಬಳಲೆ ಒಂಚೂರು ಬಂದರು ಮನೆಗೆ ಅತಿಥಿ ಅವರು ಅವ್ರನ್ನ ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ. ನೀ ಹಿಂಗೆ ಮಕ ಹೋಗು ತಿರ್ಗಿಸ್ಕೊಂಡು ಅಂದ್ರೆ ಹೆಂಗೆ? ಹೋಗು, ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡು ಒಂಚೂರು, ಹಂಗೆ ಮಾಡ್ಬೇಡ. ಅವ್ರಿಗೂ ವ್ಯವಸ್ಥೆ ಮಾಡಬೇಕು, ನಿಮಗೂ ವ್ಯವಸ್ಥೆ ಮಾಡ್ಬೇಕಂತ ಅವಾಗಿಂದ ಹೇಳಕತ್ತೀನಿಲ್ಲ. ಅದ್ರಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತೀನಿ. ನನಗೆ ಆಕಿನ ಕಂಡ್ರೆ ಮೈ ಉರಿತೈತೆ ತಂಗ. ನನಗೆ ನನಗೆ ಹೇಳಕೋಬೇಡ, ನಂಗೆ ಸಂಬಂಧ ಇಲ್ಲ. ಹೋಲ್ ಬಿಡು, ನಾನು ನನ್ನ ಸೊಸಿಗೆ ಹೇಳ್ತೀನಿ. ನೀವ ಅಂದ್ರಿ ಬೆಂಕಿ ಇಲ್ಲತ್ತ ಅಂದ್ರೆ ಅಯ್ಯೋ ಅಯ್ಯೋ ನಾನು ನೋಡಿದ್ದೆ ಇಲ್ರಿ, ಹೆಸರಷ್ಟೇ ಕೇಳಿದ್ರಿ. ಕರೆ ಅಂದ್ರೆ ಬೆಂಕಿ ಬೆಂಕಿ ಹೆಂಗ ಪಳ್ಳ ಪಳ 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 ಹೊಳಿತೀರಿ ನೋಡಿ, ಏನ್ ಚಂದ ಅದಿರಿ. ನಮ್ಮ ಮನೆಗೆ ಬಂದದ್ದು ನಮ್ಮ ಪುಣ್ಯನ ಬಿಡ್ರಿ. ನಿಮ್ಗೆ ಏನ್ ಬೇಕು ಹೇಳ್ರಿ, ಎಲ್ಲ ಮಾಡ್ಕೊಡ್ತೀನಿ ನೋಡ್ರಿ ನಾನು. ಯವ್ವ ಸೊಸಿ ನಿನ್ನ ಬಾಯಾಗರ ಬಂತಲ್ಲವ ಯವ್ವ, ನಿಮ್ಮ ಅತ್ತಿ ಅದೇನ ಅಂದ್ಲು. ಹೋಗ್ಬಿಡು, ಒಂಚೂರು ಅವ್ರನ್ನ ಕರ್ಕೊಂಡು ಹೋಗು. ಹೋಗಿ ಅವ್ರಿಗೆ ಊಟಕ್ಕೆ ನಾಷ್ಟಕ್ಕೆ ಅರಿಬಿ ಅಂತಡಿ ಒಂಚೂರು ನೋಡೋ ಒಟ್ಟು ಏನು ಬೇಕು ನೋಡು. ಹ್ಞೂ ಮಾಮರೆ, ನೀವೇನು ಚಿಂತೆ ಮಾಡ್ರಿ, ನಾನೆಲ್ಲ ನೋಡ್ಕೊತೀನಿ ತಗೋರಿ. ಲೇ ರತ್ನಿ, ಅಲ್ಲ ನಿನಗೂ ಏನಾರ ನಿಮ್ಮ ಅವನ್ನ ಹೇಳ್ಬಿಡಿತನ್ಲೇ. ಅಲ್ಲೇ ಅದಂತೂ ಗಂಡ್ಸು ಈ ಹೆಂಗ್ಸಿನ ನೋಡಿ ಜಲ್ ಸುರಿಸ್ತಾನ ಅಂದ್ರೆ ಹೋಗ್ತೀನಿ. ನಿನಗೇನಾಗೈತ್ಲೆ? ನಿನಗೆ ಡ್ಯಾಡಿ ಈಗಿನ ನೋಡಿ ಹಲ್ಕಿಸ್ಕೊಂಡು ತಿಂತೀಯಲ್ಲ. ಏ ನಿನ್ನ ಮಾನ್ಗೇಡಿ, ನಿನಗೇನು ಮಾನ ಮರ್ಯಾದೆ ಐತೆ ಇಲ್ಲ ನಿನಗೆ? ಅಲ್ಲ ನೀನು ಏನಾರು ಮತ್ತೆ ಆಕಿ ನಂಗೆ ತೇರಬೇಕಂತ ಮಾಡಿ ಏನೇ? ಹೋಗು, ಆಕಿಗೆ ಮೊದಲ ಒಂದು ತುಂಬ ತೊಳೆದ ಒಂದು ಜಂಪರ್ ಕೊಡು, ಒಂದು ಚಂದಂಗಿ ಮಾನ ಮೊಚ್ಚಂಗ ಒಂದು ಚಂದ ಇದ್ದಿ ಸೀರೆ ಕೊಡು. ನೋಡೋಣ, ಬುಡಕ್ಕೆಲ್ಲ ಎರಡೆರಡೆ ಸುಟ್ಕೊಂಡಾಳ, ಮ್ಯಾಗ ಅದು ಜಾಗಿ ಅಂತ ಹಾಕ್ಕೊಂಡಾಳ. ಆ ಜಂಪರ್ ನೋಡೋದು ಜಂಪರ್ ತೋಳಿಲ್ಲ ಏನಿಲ್ಲ, ಬಗಲ್ ಬಂಡಿ ಜಂಪರ್ ಹಾಕೊಂಡು ನಿಂತ್ಬಿಟ್ಟ ದೈ ಅಂತ. ಅಲ್ಲ ಗೌಡ್ರ ಮುಂದೆ ಸೆರಗ್ ಮುಚ್ಕೊಂಡು ಚಂದ ತಲೆ ಮೆಸರು ಹಾಕೊಂಡು ಹೆಂಗಿರ್ತಾರ ಹೆಣ್ಮಕ್ಳು. ಈಕಿ ಓಟ ಕೆರ್ಕೊಂಡು ನಿಂತಾಳೆ. ಈಕಿನ ಮತ್ತೆ ಇಲ್ಲೋ ಸಿಟ್ಟು ಬರುತ್ತೆ, ಜಾಡ್ಸಿ ಮತ್ತೆ ಒದಂಗ ತಿಂಗ ನಿಂತಾಳೆ ಹೆಂಗು. ಆದ್ರೆ ಏನು ಮಾಡಲಿ, ಸುಮ್ಮನೆ ಮಂದಿ ಯಾಕೆ ಅನ್ಬೇಕು? ಹೋಗು, ಮೊದಲ ಹೋಗಿ ಈಕಿ ಒಂದಿಟ್ಟು ಚಂದ ಅರ್ಬಿ ಕೊಟ್ಟು ಉಡಿಸು. ನೀವೇನು ಬೇಸರ ಬಿಡ್ರಿ, ಸಿಟ್ಟ ಬಿಡ್ರಿ. ಅಕ್ಕಿ ನಮ್ಮಮ್ಮ ಅಂದರಿ ಕಿವಿ ಕಿರಂಗಿಲ್ರಿ. ಹಾಗಾಗಿ ಅವ್ರಿಗೆ ಮೊದಲಿನ ಕಾಲದಲ್ರಿ, ಹಳೆ ಕಾಲದ ಹಿಂಗೆ ಅಲ್ಲನ್ರಿ. ಮತ್ತೆ ಈಗಿನವ್ರು ಹಿಂಗೆಲ್ಲ ಉಡುಪು ತೊಡಪು ಅಂದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ರಿ. ಅವ್ರಿಗೇನು ಗೊತ್ತು ಈಗಿನ ಉಡುಪ ಹಿಂಗಂತಂದು. ನೀವೇನು ಹಂಗೆ ಬೇಸರ ಮಾಡ್ಕೊಬೇಡ್ರಿ. ಆಯ್ತು ತಗೋರಿ, ಬರ್ರಿ. ನೀವು ಮತ್ತೆ ಸ್ನಾನ ಗಿನ ಮಾಡ್ತಾರೇನ್ರಿ? ಹಾಂ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಿತ್ತು. ಅದಕ್ಕೆ ಅಂದ್ರಿ ನಮ್ಮ ಕಡೆ ಜಳಕ ಅಂತೀವ್ರಿ ನಾವು. ಅದಕ್ಕೆ ನಿಮ್ಗೆ ತಿಳಿದಂತ ನಾನು ನಿಮ್ಮ ಭಾಷೆದಾಗ ಮಾತಾಡತ್ತೀನಿ ನೋಡ್ರಿ. ಸ್ನಾನ ಅಂದ್ರೆ ಜಳಕ ಹೋದಿಲ್ರಿ, ಬರ್ರಿ ಜಳಕನ ಮಾಡ್ಬರ್ರಿ. ಅದು ನಿನ್ನೆ ರಾತ್ರಿನೇ ನಾನು ಜರ್ನಿ ಮಾಡಿದ್ನಲ್ವಾ, ಬೆಳಗ್ಗೆ ಎಲ್ಲ ಅಲ್ಲಿ ನಾಟಕದ ಇದ್ರೆ ಸ್ಟುಡಿಯೋದೊಳಗೆ ಆಗೋಯ್ತು. ಇವಾಗ ಸ್ವಲ್ಪ ಫುಲ್ ಟೈರ್ಡ್ ಆಗ್ಬಿಟ್ಟಿನಿ. ಸ್ವಲ್ಪ ಸ್ನಾನ ಮಾಡಿ ಮಲ್ಕೊಂಡಿದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ನಂಗೆ ತೋರಿಸ್ತೀರಾ ವಾಶ್ರೂಮು ಅದೆಲ್ಲ? ಅಯ್ಯೋ ಅದಕ್ಕೇನಂತ ಬರ್ರಿ, ನಮ್ಮ ಮನೆ ಬಾತ್ರೂಮು ತೋರಿಸ್ತೀನಿ ಬರ್ರಿ. ಬರ್ರಿ. ಇವ ಶಶಿ, ನೀ ಬೇಕಿದ್ರೆ ಅಡಿಗೆ ಮನೆಗೆ ಏನಾರು ಕೆಲಸ ಇದ್ರೆ ನೋಡ್ಕೊ ಹೋಗು. ನಾನು ಬಾತ್ರೂಮು ಬೆಡ್ರೂಮು ಹೋಗಿ ತೋರಿಸ್ತೀನಿ ತಗೋ ಅವ್ರಿಗೆ ಯಾವುದು ಏನು ಅಂತಂದು. ರೀ ಸುಮ್ಮನಿದ್ರಿ ಚಲೋ ಆತು. ನೀವೇನಾಕಿ ಹಿಂದೆ ಹಂಗೆ ಬಾಲ ಹೋದಂಗೆ ಹೋದ್ರಿ, ಬಾಲನ ಕಟ್ ಮಾಡ್ಬಿಡ್ತೀನಿ ನಿಮ್ದು. ಸುಮ್ಮನಿಂದ್ರಿ. ಅಲ್ಲಕಿ ಸಸಿ ಹೊಂಟಾಳಿಲ್ಲ, ನಿಮಗೆ ಯಾಕೆ ಬೇಕ್ರಿ? ಮೂಳೆ ಹೇಳ್ತಾನ ಇಂಥವೇನಾರು ಮಾಡಿದ್ರೆ ಮತ್ತೆ ಇಲ್ಲೋಡ ಊರು ಮತ್ತೆ ನೀವು ಮೂವತ್ತು ಏನು ಮಾಡ್ತಾನೆ ಅಂತಂದು. ಸುಮ್ಮನಿರ್ಲಿ ಪಾಪ, ಅವರು ನಾಟಕದ ಹೀರೋಯಿನ್, ಅದು ನನಗೆ ಹೀರೋಯಿನ್ ಬರತ್ರ ನಾನು ಕಾಳಜಿ ಮಾಡಿಲ್ಲ ಅಂದ್ರೆ ಹೆಂಗೆ? ನೀ ಸುಮ್ಮನಿರು. ಬರ್ರಿ, ನಾನು ನಿಮಗೆ ಬಾತ್ರೂಮು ಬೆಡ್ರೂಮು ಎಲ್ಲ ತೋರಿಸ್ತೀನಿ ಬರ್ರಿ. ಅಲ್ಲೇ ಮಾವಾರ ಏನ್ರಿ ಇದು? ಅಲ್ಲ ನೀವು ಮುನ್ನ ಏನೋ ಅನ್ಕೊಂಡಿದ್ ಬಿಡ್ರಿ. ಅರೆ ನೀವು ಹಿಂಗ ಯಪ್ಪ ನಿಮ್ಮ ಚಾಳಿಂದ ಮಗ ಬರಲಿಲ್ಲ ಅಂದ್ರೆ ಅಷ್ಟೇ ಸಾಕು ಬಿಡ್ರಿ. ಅಲ್ಲ ಅದೇನದು ಗಳಿಗೆ ಸಿದ್ದ ಒಳಗ ನಂಗೆ ಆತ್ ನಿಮ್ಮ ಕತ್ತಿ. ಯಪ್ಪ ಲೋ ಸಿದ್ದ, ನಾನು ಅವಾಗಿಂದ ನೋಡಾತೀನಿ ಏನು ಆಕಿನ ಬಿಡವಲ್ಲಿ. ಆಕಿನ ಹಿಂದಿಂದಾಗ ಅಡ್ಯಾಡ್ತೀವ ನಮ್ನಿ ಬಾಲ ಇರ್ತಾರ ಹಂಗೆ ಬಿಡಲ್ಲ. ಅಲ್ಲ ನನ್ನ ಸೊಸಿ ಬೇಸರ ಮಾಡ್ಕೊಂತಾಳ. ಅಲ್ಲ ಬೇಸರ ಮಾಡ್ಕೊಂಡು ನನಗೂ ಸಿಟ್ಟ ಬರತೈತೆ. ಮತ್ತೆ ಏನದು ಹಂಗೆ ಆಸೈತನ ಮಾಡೋದು? ಮನ್ಯಾಗ ವಯಸ್ಸಿ ಬಂದ ಸೊಸಿ ಮಗ ಮನ್ಯಾಗ ಇಷ್ಟೆಲ್ಲ ಇಟ್ಕೊಂಡು ಬಿಡೋದನ್ನ. ಬೇ ನಿಮ್ಮ ಅವನ ಸುಮ್ಕೊಂಡ್ರೆ ಬೇ, ನಾ ಏನು ಮಾಡಕತ್ತೀನಿ ಅವ್ರಿಗೆ ಬಾತ್ರೂಮು ಬೆಡ್ರೂಮು ಅವೆಲ್ಲ ತೋರ್ಸ್ಕೊಂಡ್ಬರ್ತೀನಿ. ಸುಮ್ಕೊಂಡ್ರೆ ನಿನಗೇನಾತ? ಏನು ಆಕಿಗೆ ಬಾಚ್ಬೇಕಂತ ನೀನ? ಯಪ್ಪ ಎಲ್ಲಿ ನಿಂತ್ಲೋಡು. ಬಿಡಾಡಿ. ನಿನಗೇನು ಮಾನ ಮರ್ಯಾದೆ ಐತಿಲ್ಲ ನಿನಗೆ? ಅಲ್ಲಿ ನನ್ನ ಸೊಸಿ ಅದ, ಅಕ್ಕಿ ಸೊಸಿ ಅದ ಬೇಕಿದ್ರೆ ನಿನಗೆ. ಅವ್ರಿಬ್ರು ಅದಾರ ಹೆಣ್ಮಕ್ಳು, ಅವರು ಬೆಳೆದ ತೈಲ್ ನಿನ್ನ ತಲೆ ಕೂದಲ ನಿನ್ನ ಎಲ್ಲ ತೈಲ್ ನಾ ಬಾಸ್ ತೈಲ್. ಅದನ್ನ ಬಿಟ್ಟು ನನ್ನ ಮಗಗೆ ತಲೆ ಬಾಚಂತೀಯ? ನನ್ನ ಮಗ ಏನಂತಿಕೊಳ್ಳಿ, ನನ್ನ ಮಗ ಊರು ಗೌಡದನಂತ. ಅದು ಒಂದು ಮಾನ ಮರ್ಯಾದೆ ಅಂತ ಏನಾರ ಐತಿ ಅಂತ ಅರಿವು ಐತಿಲ್ಲ ನಿನಗೆ? ನಿನ್ನಂತರ ನೂರು ಮಂದಿ ಬಂದ್ರೆ ಒಂದು ಕಾಲಿನ ಧೂಳಿನ ಸಮಾನ ಇಲ್ಲ ಅಂತದ್ದು. ಅತ್ತೊಂದು ಕುಟ್ಟಾಗ ತಲೆ ಬತ್ತಿಸ್ಕೊತೀನಿ. ಎಷ್ಟರ ಸೊಕ್ಕಿರ್ಬೇಕು ನಿನ್ನ. ನೋಡ ನಿನ್ನ ಹತ್ತಿ ತೊಗೊಂಡು ತಲೆ ತೂತ ಬಿಡ್ಬಿಡ್ತೀನಿ. ನಿನ್ನ ಮುಚ್ಚಿಕೊಂಡು ನನ್ನ ಸೊಸಿ ಬಾಸ್ತಾಳ ಇಲ್ಲ ಅಕ್ಕಿ ಸೊಸಿ ಬಾಸ್ತಾಳ ನಡಿ. ಬರ್ರಿ, ಇದು ಒಂದು ನಮ್ಮನಿ ನಮ್ಮ ಮನ್ಯಾಗ ನಾಟಕ ಕಂಪ್ನಿನೂ ಇಲ್ಲೇ ಐತಿ. ಅಲ್ಲೇನೋ ಮಾಡೋದು ಬೇಡ, ಇಲ್ಲೇ ಮಾಡ್ಬೇಕು ಹಂಗೈತಿ ನಮ್ಮ ಮನೆ ನಾಟಕ ಕಂಪ್ನಿ. ಒಬ್ರಂದು ಒಂದೊಂದಿಕ್ಕೆ ಅಷ್ಟು ಒಂದೊಂದು ನಮ್ಮನಿ ನಾಟಕದ ಪಾತ್ರ ಮಾಡ್ತಾರೆ. ಬರ್ರಿ ಇವ್ರು ಕೂಡ ನಿಂತ್ರ ತಲೆನೇ ಕೆಟ್ಟೋಗುತ್ತೆ. ಬರ್ರಿ ನಾ ತೋರಿಸ್ತೀನಿ ಬರ್ರಿ. ಯಾವ ಸೊಸಿ ಒಂಚೂರು ಏನಾರು ತಿನ್ನಕ್ ಬಿಸಿ ಮಾಡಿಡವ. ಲೇ ರತ್ನಿ, ನೀ ನನ್ನ ಬಾಳವ ಹರಿಗರ್ಸಕತ್ತಿಲ್ಲ. ನೀನು ನನ್ನ ಸಂಸಾರನ ಹೊಡಿತಿಲ್ಲ ನೀನು. ನಿನಗೇನ್ಲೇ ನೀನು ಯಾವ ಜನ್ಮ ಶತ್ರು ಆಗಿದ್ದಿಲ್ಲ. ಅಲ್ಲೇ ಸೊಸಿನ ಏನಲ್ಲ ನೀನು? ಅಲ್ಲ ನಿನ್ನ ನೋಡಿದ್ರೆ ನನ್ನ ಸೊಸಿ ಅಂತ ತಿಳ್ಕೊಂಡಿಲ್ಲ, ಮಗಳು ಅಂತಂದು ಅಷ್ಟು ಬಂಗಾರ ಮಾಡಿ ನೀನು ಜಾಪಾನ್ ಮಾಡ್ಕೊಂಡು ಅಷ್ಟು ನೀನು ಚಂದ ನೋಡ್ಕೊಂತೀನಿ. ನೀನೇನ್ಲೇ ನನ್ನ ಜೀವನ ಹಾಳು ಮಾಡಕತ್ತಿಲ್ಲ. ನಿಮ್ಮ ಮಾವಾಗ ಆಕಿ ಕುಟ್ಟ ಹುಕ್ಕನಾರ ಬೈದು ಬುದ್ಧಿ ಹೇಳಬಿಟ್ಟು ಹೋಗು ಅಂತ ಹಲ್ಕಿಸ್ಕೊಂಡು ನಿಂತಿದ್ದಿ. ಆಕಿಯಿಂದ ಅಡ್ಡಾಡಿದಂಗ ಖುಷಿ ಅಂತ ಆಕಿಗೆ ಬಿಸಿ ಮಾಡಿ ತಿನ್ನಿಸ್ತೀನಿ ಅಂತಿದ್ದಿ. ಅಲ್ಲೇ ಬೇಡ್ಲೆ ನೀನು ಏನು ನಾನೇ ಮಾಡಿದ್ಲೆ? ನಿನಗೆ ಏನು ನಾನು ದ್ರೋಹ ಮಾಡಿದ್ಲೆ? ನಿನಗೆ ಯಾಕೆ ಇಂಥ ಹೊಟ್ಟೆ ಕಿಚ್ಚನ್ ಬುದ್ಧಿ ಬಂತಲೇ ನಿನಗೆ? ಅಲ್ಲ ಲಕ್ಷ್ಮಿ, ನೀ
ನೀನೇನ ಯವ್ವ ನೋಡ್ಕೊಂಡು ಸುಮ್ಮನೆ ನಿಂತಿಯಲ್ಲ. ನಾನು ನಿನಗೆ ಸಿಟ್ಟು ಬರುತ್ತಾ ಅಂತ ನಾನು ನನ್ನ ಮಗ ಅಷ್ಟು ಬೇಕತ್ತೀನಿ. ಆಕಿನ ಹಿಂದೆ ಬೆನ್ನ ತಗೊಂಡು ನೋನು ನೀ ನೋಡಿದ್ರೆ ಹಂಗೆ ಸುಮ್ಮನಾದಿದ್ದಿ. ಬೇಸಿ ಅವ್ಗೆ ಹಿಂಗೆ ಮಾಡ್ಬೇಡ, ಬೇಸಿ ಕೊನೆ ಕರ್ಕೊಂಡು ಹೋಗಿ ಬೇಸಿ ಲತ್ತಿನ ತಗೊಂಡು ಹೇಳಿದ್ ನಾದ ಅವಂಗ ಅಂದ್ರೆ ಬುದ್ಧಿ ಬರುತ್ತೆ. ಲೇ ಮತ್ತು ಅವು ಹಿಂದೆ ನಾಟಕ ಕಂಪ್ನಿವು ಬೆನ್ನ ಹತ್ತಿಸ್ಕೊಂಡು ಕರ್ಕೊಂಡು ಹೋಗು. ನಾಟಕ ಕಂಪ್ನಿ ಹೆಂಗಸರದಲ್ಲ ಅವ್ರೇನು ಸಾಮಾನ್ಯ ಅಲ್ಲ ಅವರು. ಹಿಂದೆ ನಮ್ಮ ಮನೆ ಹತ್ತು ಹಿಂಗೆ ಬೆನ್ನ ಹತ್ತೋಗಿದ್ದೆ, ಹಂಗಾಗಿ ನನಗೆ ಗೊತ್ತು. ಇಲ್ಲ ನನಗೂ ಏನು ಗೊತ್ತಾಕಿತ್ತು. ನಿಮ್ಮ ಮಾವ ಇದ್ದಲ್ಲ ಅವನು ಹಿಂಗೆ ಬೇಕಿ ನಾಟಕ ಕಂಪ್ನಿ ಹಾಕಿ ಕೊಟ್ಟಾಗ ಹೋಗ್ಬಿಟ್ನಪ್ಪ. ಹೋಗಿ ಎಷ್ಟೋ ದಿವಸದ ಮೇಲೆ ಬಂದು ನೋಡಿದ್ರೆ ಮೈ ಮ್ಯಾಗ ಒಂದು ಗುಂಜಿ ಬಂಗಾರ ಇದ್ದಿಲ್ಲ, ಒಂದು ಏನಿದ್ದಿಲ್ಲ. ಆಕೆಗೆ ಒಂದು ಈಡಾಗೇನ ಬಡ್ದಿದ್ದ ಹಂಗೆ ಅದಕ್ಕೆ ನನಗೆ ಹೊಟ್ಟೆಗ ಆತನ ರೂಮ್ ಅನ್ನತ್ತೆ. ಮೊದಲು ಆತನ ಏನಾರ ಮಾಡಿ ಆತನ ಒಂದು ಚೂರು ದಾರಾಗ ಇಟ್ಕೋ, ಹದ್ಬಸ್ನಾಗ ಇಟ್ಕೋ ಒಟ್ಟು. ಅಮ್ಮ ಅವಾಗಿನ ಕಾಲ ಹಂಗಿತ್ತು, ಈಗ ಹಂಗಿಲ್ಲ ಅಂತದೇನಲ್ಲ. ಇವಾಗ ಹಂಗೆ ಯಾರು ಇರಂಗಿಲ್ಲ. ಈಗ ನೀವು ಹಂಗೆಲ್ಲ ತಪ್ಪು ತಿಳ್ಕೊಳ್ಕೊಬಿಡಿ, ಸುಮ್ಮನಿರಿ ನೀವು. ಅಲ್ಲೇ ಬೆಂಡ್ಲಿ ಅವ್ರು ಹಂಗೆ ಇರಕ್ಕಿಲ್ಲ, ತಪ್ಪು ತಿಳ್ಕೊಳಕ್ ಅನ್ನಕ ಅವ್ರು ಹಂಗೆ ಇರಕ್ಕಿಲ್ಲ ಬಿಡು. ಹೋಲಿ ಇವು ಅದಾವಲ್ಲೇ ಇವು ಜಲ್ ಸುರಿಸ್ಕೊಂತೀವಿ ನೋಡು. ಹೆಂಗೆ ಒಂದು ನಮ್ಮನೆ ನಾಯಿ ಏನು ಬೆಂದತ್ತಿರ್ತಲ್ಲ ಹಂಗತ್ತೆ ನೋಡಿ. ಮತ್ತು ನಿಮ್ಮ ಅವನು ಏನು ಮಾಡ್ಬೇಕು, ಏನು ತೊಗೊಂಡು ಹೊಡಿಲಿ ಹೇಳ. ನಾನು ನೋಡ್ರ ಹೊಟ್ಟೆ ಉರ್ಯಾಕತ್ಬಿಡೈತಿ. ಹಂಗೆ ಹೆಂಗಕ್ಕ ನೋಡ್ತಿಲ್ಲ. ಹೋಲ್ ಬಿಡ್ರಿ ಅತ್ತೀರ, ಊರು ಹೋಗನತ್ತ ಕಾಡ್ಬಾ ಅನ್ನತ್ತ. ಏನೈತಿ ಮಾವರ ಕೈಯಾಗಾರ ಏನು ಮಾಡ್ಬಲ್ರಿ. ಸುಮ್ಮನೆ ಅದೇನ ಅಂತಾರಲ್ಲ, ಕಣ್ಣಿಲ್ಲ ನೋಡಿ ಖುಷಿ ಪಡ್ತಾರೆ. ಅದೇನ ಚಟ ಅಂತಾರಲ್ಲ ಗಂಡ್ಮಕ್ಳಿಗೆ 60 ಆದ್ಮ್ಯಾಗ ಅರು ಅನ್ನರ್ಗತ್ತೆ. ಈಗ ಹರೆ ಉಕ್ಕಿ ಬಂದಂಗೆ ಮಾಡಾಕತ್ತಾರ. ಏನು ಹರೆ ಉಕ್ಕಿ ಬಂದ್ರೆ ಅವ್ರ ಕೈಲಿ ಏನು ಮಾಡೋಕ್ಕಾಗತ್ತೆ. ನಿಮ್ಮ ಕೊಟ್ಟಾಗ ಚಂದಾಗಿಲ್ಲ, ಇನ್ನಾಕಿನ ಏನು ಮೇಂಟೈನ್ ಮಾಡ್ತಾರೆ. ಸುಮ್ಕೊಂಡ್ರಿ ಹೋಲಿ, ಕಣ್ಣಿಲ್ಲ ನೋಡಿ ಖುಷಿ ಪಡ್ತಾರಲ್ಲ ಅಷ್ಟೇ ಸಾಕು. ನಾನು ಅದಕ್ಕೆ ನಮ್ಮ ಮಾವರ್ 4 ದಿವಸ ಖುಷಿ ಪಡ್ತಾರಲ್ಲ ಅಂತ ಖುಷಿ ಅದೀನಿ ನೋಡ್ರಿ ಸಾಕು. ಏನ್ಲೇ ಬೆಂಡ್ಲಿ ಏನಂದ್ಲಿ ನೀನು? ಲೇ ನಿಮ್ಮ ಅವನಂಗೆ ಹಗರ ಅಂತ ತಿಳ್ಕೊಬೇಡಲೇ. ಅದೈತಲ್ಲ ಶಾಸ್ತ್ರ, ಅದೇನದು ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಆ ಜಾತಿ ಅವನದನ್ಲೇ ನಿಮ್ಮವ. ನೀ ಅಷ್ಟು ಸರಳವಾಗಿ ಬಿಡಬೇಡಲೇ ಅವರಿಬ್ಬರನ್ನ. ನನ್ನ ಮಾತು ಕೇಳೋಟು. ಅಯ್ಯ ಅತ್ತಿಯಾರ ಹೋಲ್ ಬಿಡ್ರಿ. ನನಗೂ ಅಂತ ಬ್ಯೂಟಿಫುಲ್ ಫಿಗರ್ ಅತ್ತಿ ಸಿಕ್ತಲ್ಲಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ. ನೀವು ನಮ್ಮನಿ ಅತ್ತಿ ಚೀಲ ಅದು ಇರ್ತಲ್ಲ ಹಂಗದಿರಿ. ಅದಕ್ಕಿಂತ ಬ್ಯೂಟಿಫುಲ್ ಹಂಗಿದ್ರೆ ಇನ್ನೂ ಎಷ್ಟು ಖುಷಿ ಇದ್ರೆ ಅವರು ಅಷ್ಟು ಮಾಡನ್ನಾಗಿದ್ದಾರೆ. ನನ್ನ ನಾಳೆ ಮಾಡನ್ನಾಗಿರು ಅಂತ ಹೇಳ್ಕೊಡ್ತಾರೆ. ನೀವು ಅಡಗೋಲಜ್ಜಿಗತ್ತೆ ನೀವು ಉಟ್ಕೋದು ಸೀರೆನ, ನನಗೂ ಸೀರೆ ಉಟ್ಕೊ ಅಂತೀರಿ. ನಿಮ್ಮ ಅತ್ತಿನ ಇನ್ನೂ ಅಡಗೋಲಜ್ಜಿ ಅವ್ರಂಗ ನೀವು ನನ್ನ ಇರೋ ಅಂತ ಹೇಳ್ತೀರಿ. ಮನಿನ ಒಂದು ನಮ್ಮನಿ ನಾಟಕ ಕಂಪ್ನಿ ಅದಂಗೆ ಆಗೈತಿ. ಅದಕ್ಕೆ ಅವರು ಒಂಚೂರು ಸೇರ್ಕೊಂಡ್ಬಿಟ್ರೆ ನಾನು ಅವ್ರಂಗೆ ಮಾಡರ್ನ್ ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ತತ್ತಿ ಲಿಪ್ಟಿಕ್ ಹಚ್ಕೊಂಡು ನಾನು ಹಂಗೆ ಚಂದಾಗಿರ್ಬೋದಿಲ್ಲ. ಹಾ ಏನಂದಿಲ್ಲ ನೀನು? ಅಯ್ಯೋ ಅತ್ತೀರ ಅವಾಗ ಮಾವರು ಇದನ್ನ ಬಿಸಿ ಮಾಡೋದಿದೆ. ತರ್ತೀರಿ ನನ್ನ ಅಡಿ ಮನೆ ಕೆಲಸ ಐತಿ. ಯಪ್ಪ ಸಿಕ್ಕರು ನುಂಗೆ ಬಿಡ್ತಾರೆ ನನ್ನ. ಅಯ್ಯ ಈಕ್ಯಾಕೆ ಹಿಂಗೆ ಓಡೋದ್ಲಿ? ಅಲ್ಲ ನೀನು ಯಾಕೆ ಹಂಗೆ ಸಿಟ್ಟಾಗಿದ್ದಿ? ಏನಂದ್ಲು? ಏನಾರ ಬಿಡಾಡಿ ಏನಾರ ಅಂದ್ಲನ? ಹೇಳ ಆಕಿನೇನಿಲ್ಲ ಜೊಟ್ಟು ಹೊರಗೆ ಹಾಕ್ತೀನಿ ಆಕಿನ. ಅತ್ತಿಯರ ನೀವೊಬ್ಬರ ನೋಡ್ರಿ ನನಗೆ ಈ ಮನ್ಯಾಗ ಅಂದ್ರೆ. ನೀವೊಬ್ಬರ ನೋಡ್ರಿ ನನಗೆ ಯಾವ ಮಗನೂ ಆಗಲ್ಲ, ಸಸಿನೂ ಆಗಲ್ಲ, ಕಟ್ಕೊಂಡು ಗಂಡನೂ ಆಗಂಗಿಲ್ಲ. ಅತ್ತಿ ಅಂದ್ರೆ ತಾಯಿಗಿಂತ ಹೆಚ್ಚು ನೀವ ನೋಡ್ರಿ ನನಗೆಲ್ಲ. ನನ್ನ ಕಷ್ಟ ಅರ್ಥ ಮಾಡ್ಕೊಂಡು, ನನ್ನ ನೋವು ಅರ್ಥ ಮಾಡ್ಕೊಂಡು, ನನ್ನ ಸಪೋರ್ಟ್ ಮಾಡ್ಕೊಂಡು, ನನ್ನ ಜೀವಕ್ಕೆ ಆಶ್ರಯ ನಿಂತಿರೋರಂದ್ರೆ ನೀವೊಬ್ಬರೇ ಅತ್ತಿಯರ. ನಿಮ್ಮ ಕಾಲು ತೊಳೆದು ನೀರು ಕುಡಿದ್ರು ನನಗೆ ತೃಪ್ತಿ ಆಗಂಗಿಲ್ರಿ ಅತ್ತಿಯರ. ಎಷ್ಟರ ಪ್ರೀತಿ ನನ್ನ ಮೇಲೆ ನಿಮಗೆ ಭಾಳ ಪ್ರೀತಿ ಇಟ್ಕೊಂಡ್ಬಿಟ್ರಿ ಬಿಡ್ರಿ. ಇವತ್ತು ಗೊತ್ತಾಯ್ತು ನೋಡ್ರಿ ಅತ್ತಿಯರ, ನನಗೆ ಇವತ್ತು ಗೊತ್ತಾಯ್ತ್ರಿ. ಭಾಳ ಪುಣ್ಯ ಮಾಡೀನ್ರಿ ನಿಮ್ಮಂತ ಅತ್ತಿನ ಪಡ್ಯಾಕ. ಯಾಕ ಯವ್ವ ಯಾಕೆ ಹೇಳಕತ್ತಿದಿ? ಆ ಸಿದ್ಧ ಹಿಂಗೆ ಮಾಡೋದಕ್ಕೆ ಹೋದಿಲ್ಲ ನನಗೆ ಗೊತ್ತಾ ಮಗಳ, ಗೊತ್ತು. ಅವನು ಆಕಿ ಹೋಗಿ ಮಾಡ್ತೀನಿ ತಡಿ. ಆಕಿನಾರ ಮಾಡ್ತೀನಿ, ಇವನ್ ಮಾಡ್ತೀನಿ. ಮೊದಲು ಇವನ್ ಬಾಲ ಕಟ್ ಮಾಡಿ ಕುಂದಿಸಿದ್ನಿ ಅಂದ್ರೆ ತಣಗತ್ತಾನ. ನಾ ಎಲ್ಲ ಮಾಡ್ತೀನಿ, ಸುಮ್ಮನಿರು. ನೀ ಏನು ಅಂಜಕೋಡ, ನಾನು ಅದಿನಿಲ್ಲ ಅವ್ರವ್ವ ಮಗ್ಗಿಸ್ತೀನಿ, ಸುಮ್ಮನಿರು. ನೀ ಸುಮ್ಮನೆ ಬಿಡು. ಆಯ್ತು ಎತ್ತೀರ ನೀವಿರೋದಕ್ಕೆ ನೋಡ್ಬಿಟ್ಟು ಏರಿದಂತ ಜೀವ ಗಟ್ಟಿ ಹಿಡ್ಕೊಂಡು ಕುಂತೀನಿ. ಇಲ್ಲ ಅಂದಿದ್ರೆ ಯಾವಾಗ ಊರ್ ಮಧ್ಯಾಹ್ನ ನೇಣು ಹಾಕೊಂಡು ಕೊಟ ಅನ್ಬೇಕಾಗಿತ್ತು ನಾನು. ಅತ್ತೀರ ಮೇಡಮ್ ಅರ ಇದು ಕನ್ನಡಿ ನೋಡ್ರಿ. ಅದೇ ನೀವೇನೇನ ಮೇಕಪ್ ಮಾಡ್ಕೋತಾರಲ್ಲ ಮಗಕ್ಕೆ, ಸೋನರೋ ಪೌಡರು ಅದೇನೋ ತುಟಿಗೆ ಕೆಂಪುದು ಅದು ಇದು ಅಂತ ಹಚ್ಕೊಂಡು ಈ ಚಂದ ಕಾಣ್ತಿರಲ್ಲ, ಅದು ಬೇಕಿರ್ ಮಾಡ್ಕೊಳಕ್ಕೆ ಇಲ್ಲಿ ನೋಡ್ರಿ ಕನ್ನಡಿ. ನಿಮ್ಗೆ ಎಷ್ಟು ದೊಡ್ಡದು ಹೆಂಗಾರ ನಿಂತು ಒತ್ತಾಗಿತ್ತ ಒಳ್ಳೆ ಸೀರೆ ಹೆಂಗೆ ಕಾಣ್ತೈತೆ ಅಂತ ನೋಡ್ಕೋಬೋದು ನೋಡ್ರಿ. ಅಷ್ಟು ದೊಡ್ಡದೈತೆ ನೋಡ್ರಿ ಕನ್ನಡಿ. ಮೇಡಮ್ ಅರ ಬಾತ್ರೂಮ್ ರೀ ನೋಡ್ರಿ ಎಲ್ಲ ನೀರು ನೀವು ಬರ್ತಾರಂತಂದು ಅವಾಗ ನಾನು ಈ ಗುಲಾಬಿ ಹೂವಿನ ಇದನ್ನ ಹಾಕ್ಸ್ಬಿಟ್ಟಿನ್ರಿ. ಈಗ ಆರಾಮ ಫ್ರೆಶ್ಶಿಗೆ ಸ್ನಾನ ಮಾಡಿಬರ್ರಿ. ಸ್ನಾನ ಮಾಡಿ ಬಂದು ಅಲ್ಲಿ ಈಗ ನಮ್ಮ ಸೊಸಿ ಬಿಸಿದು ಏನೇನಾರ ಮಾತನಾಡ್ರಿ ತಿಂದು ಆರಾಮ ಹಾಕೊಂಬಿಟ್ರಂತ. ಬರ್ರಿ ಹಂಗ ಬೆಡ್ ತೋರಿಸ್ತೀನಿ ಬರ್ರಿ. ನೋಡ್ರಿ ಏನಿಲ್ರಿ ಬಾತ್ರೂಮ್ ಭಾರಿ ಚಂದ ಆಗೈತೆ ಬಿಡ್ರಿ. ಆರಾಮ ಬಿಸಿನೀರ್ನಾಗ ಒಂಚೂರು ಹೊತ್ತು ಮಕ್ಕೊಂಡ್ಬಿಟ್ರೆ ಅದ್ರ ಟಬ್ನಾಗ ಮೈ ಕೈ ಎಲ್ಲ ಹಗೂರಾಗ್ಬಿಡ್ತಾವ ನೋಡ್ರಿ. ಭಾಳ ಖುಷಿ ಆಗ್ಬಿಡ್ರಿ. ಮೇಡಮರ ಬೆಡ್ರೂಮ್ ನೋಡ್ರಿ, ನಿಮ್ಮ ಮಕ್ಕಳತ್ರ ಇವತ್ತು ರಾತ್ರಿ ಇದು ಗೆಸ್ಟ್ಗಳು ಯಾರು ಬಂದ್ರೆ ಮನೆಗೆ ಅತಿಥಿಗಳಿಗೆ ಅಂತಂದ ಬೇರೆ ಸಪ್ರೇಟ್ ಅಟ್ಯಾಚ್ ಬಾತ್ರೂಮು ಈ ಬೆಡ್ಡು ಎಲ್ಲ ಮಷಿನ್ ನೋಡ್ರಿ. ಹೆಂಗೈತ್ರಿ ನಿಮ್ಗೆ ಇಷ್ಟ ಆತೇನ್ರಿ? ಮತ್ತೆ ಅಯ್ಯೋ ಇಷ್ಟ ಆಗ್ಲಾರ್ದಂಗೆ ಹೆಂಗಿರತ್ರಿ? ಎಷ್ಟು ಲಕ್ಸುರಿಯಸ್ ಇದು ಐತ್ರಿ ನಿಮ್ಮ ಮನೆ ಗಿನಿ ಎಲ್ಲ. ಇಷ್ಟೋ ತನಕ ಎಲ್ಲ ನೋಡಿ ಬಂದಲ್ರಿ. ಮತ್ತೆ ಬೆಡ್ರೂಮು ಚಂದ ಐತ್ರಿ, ಬಾತ್ರೂಮ್ ಅಂತೂ ಭಾರಿ ಸೂಪರ್ ಐತ್ರಿ. ಮನೆ ಭಾಳ ಚಂದ ಐತ್ ಬಿಡ್ರಿ ನಿಮ್ದು. ಅಯ್ಯೋ ಬರೀ ಮನೆ ಅಷ್ಟಲ್ರಿ, ನಮ್ಮ ತೋಟ ಹೊಲ ಹೊರಗೆ ಎಲ್ಲ ಭಾಳ ಚಂದ ಐತ್ರಿ. ಇವಾಗ ಮಕ್ಕೊಂಡು ಎಲ್ಲ ರೆಸ್ಟ್ ಇಷ್ಟೆಲ್ಲ ಮಾಡ್ರೆ ಮುಂಜಾನೆ ಗೆದ್ಮೇಲೆ ಬೇಕಿದ್ರೆ ನಮ್ಮ ತೋಟಕ್ಕೆ ಅದೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ರೀ. ಹೌದಾ, ಸರಿ ಆಯ್ತು ಹಂಗಿದ್ರೆ.